ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ನಿಮಗೆ 1538ಕ್ಕೂ ಹೆಚ್ಚು ಉದ್ಯೋಗಗಳು ಲಭ್ಯವಿದ್ದು, ಅರ್ಹತೆ ಯಾವುದೇ ಪದವಿಯಾದರೂ ಪರವಾಗಿಲ್ಲ. ಸಂಬಳ 24,000ದಿಂದ 64,000ಕ್ಕೂ ಹೆಚ್ಚು ಸಂಬಳ ಸಿಗುವಂಥ ಕೆಲಸ ಇಲ್ಲಿ ಲಭ್ಯವಿದ್ದು, ಮಿಸ್ ಮಾಡದೆ ಎಲ್ಲರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಚಾನಲ್ಗೆ ಹೊಸಬರಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 1538 ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳ ನೇಮಕಾತಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಫ್ಯಾಮಿಲಿ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಉದ್ಯೋಗ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಬಹಳ ಮುಖ್ಯವಾದ ಮಾಹಿತಿಯನ್ನು ತಂದಿದ್ದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI ಜೂನಿಯರ್ ಅಸೋಸಿಯೇಟ್ ಅಂದರೆ ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದು, ಇದು ವಿಶೇಷವಾಗಿ SC, ST ಮತ್ತು OBC ಬ್ಯಾಕ್ಲಾಗ್ ಖಾಲಿ ಹುದ್ದೆಗಳಿಗೆ ಸ್ಪೆಷಲ್ ರಿಕ್ವೈರ್ಮೆಂಟ್ ಡ್ರೈವ್ ಆಗಿದ್ದು, 1538 ಹುದ್ದೆಗಳು ಖಾಲಿ ಇದ್ದು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 27 ಆಗಸ್ಟ್ 2026 ಆಗಿದ್ದು, ಅರ್ಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದವರೆಗೆ ಕಾಯದೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಉತ್ತಮ. ನೇಮಕಾತಿ ಪ್ರಮುಖ ಮಾಹಿತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಜೂನಿಯರ್ ಅಸೋಸಿಯೇಟ್ ಹುದ್ದೆ ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸು ಕ್ಯಾಡರ್ ಕ್ಲಾರಿಕಲ್ ಕ್ಯಾಡ್ರೆ. ನೇಮಕಾತಿ ವಿಧ ಸ್ಪೆಷಲ್ ರಿಕ್ವೈರ್ಮೆಂಟ್ ಡ್ರೈವ್ ಫಾರ್ SC, ST, OBC ಮತ್ತು ಬ್ಯಾಕ್ಲಾಗ್ ವೇಕೆನ್ಸೀಸ್. ಅಡ್ವರ್ಟೈಸ್ಮೆಂಟ್ ನಂಬರ್ ನೋಟ್ ಪಡೆಯಲು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬೇಕಿದ್ರೆ ಅರ್ಜಿ ಪ್ರಾರಂಭವಾಗಿದೆ 7/8/2026ಗೆ. ಕೊನೆ ದಿನಾಂಕ 27/8/2026 ಆಗಿದ್ದು, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್ 2026ರಲ್ಲಿ ತಾತ್ಕಾಲಿಕವಾಗಿ ಮತ್ತು ಮೈನ್ ಎಕ್ಸಾಮಿನೇಷನ್ ಅಕ್ಟೋಬರ್ ಅಥವಾ ನವೆಂಬರ್ 2026ರಲ್ಲಿ ತಾತ್ಕಾಲಿಕವಾಗಿ. ರಾಜ್ಯವಾರು ಖಾಲಿ ಹುದ್ದೆಗಳ ವಿವರ ನೋಟ್ ಮಾಡ್ಕೊಳ್ಳಿ. ಈ ನೇಮಕಾತಿಯಲ್ಲಿ ವಿವಿಧ ರಾಜ್ಯಗಳು ಅಂದರೆ ಭಾರತ ದೇಶದಲ್ಲಿ ಎಲ್ಲ ಕಡೆಯಿಂದ ಇದು ಮಾಡ್ತಾ ಇದ್ದಾರೆ ಇವರು. ಕರ್ನಾಟಕದಲ್ಲಿ 120, SCಗಳಿಗೆ 85, STಗಳಿಗೆ 35, OBCಗೆ ಇಲ್ಲ. ಸ್ಥಳೀಯ ಭಾಷೆ ಕನ್ನಡ ಆಗಿರಬೇಕು. ಇದರಲ್ಲಿ ಕರ್ನಾಟಕದಲ್ಲಿ 120 ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನ್ನಡ ಭಾಷೆಯಲ್ಲಿ ಓದಲು, ಬರೆಯಲು, ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ತಿಳಿದಿರಬೇಕಂತೆ. ಓಕೆ, ನೆಕ್ಸ್ಟು ಆಂಧ್ರ ಪ್ರದೇಶದಲ್ಲಿ 88 ಹುದ್ದೆಗಳು. ಇಲ್ಲಿ ತೆಲುಗು ಮತ್ತು ಉರ್ದು ಗೊತ್ತಿರಬೇಕಂತೆ. ಮತ್ತು ಮಧ್ಯಪ್ರದೇಶ 134 ಹುದ್ದೆ, ಹಿಂದಿ ಗೊತ್ತಿರಬೇಕಂತೆ. ಛತ್ತೀಸ್ಗಢದಲ್ಲಿ 26 ಹುದ್ದೆ, ಇದು ಹಿಂದಿ ಗೊತ್ತಿರಬೇಕು. ಒಡಿಸ್ಸಾದಲ್ಲೂ 111 ಹುದ್ದೆಗಳು, ಒಡಿಯಾ ಭಾಷೆ ಗೊತ್ತಿರಬೇಕು. ಚಂಡೀಗಢದಲ್ಲಿ 22 ಹುದ್ದೆಗಳು, ಹಿಂದಿ ಅಥವಾ ಪಂಜಾಬಿ ಗೊತ್ತಿರಬೇಕು. ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ 42 ಹುದ್ದೆಗಳು, ಉರ್ದು ಅಥವಾ ಹಿಂದಿ ಭಾಷೆ. ಹಿಮಾಚಲ್ ಪ್ರದೇಶದಲ್ಲಿ 11 ಹುದ್ದೆಗಳು, ಹಿಂದಿ ಗೊತ್ತಿರಬೇಕು. ಪಂಜಾಬ್ನಲ್ಲಿ 18 ಹುದ್ದೆಗಳು, ಪಂಜಾಬಿ ಅಥವಾ ಹಿಂದಿ ಭಾಷೆ. ತಮಿಳುನಾಡಲ್ಲಿ 65 ಹುದ್ದೆಗಳು, ತಮಿಳು ಗೊತ್ತಿರಬೇಕು. ತೆಲಂಗಾಣದಲ್ಲಿ 32 ಹುದ್ದೆಗಳು, ತೆಲುಗು ಅಥವಾ ಉರ್ದು. ರಾಜಸ್ಥಾನ 106 ಹುದ್ದೆಗಳು, ಹಿಂದಿ ಗೊತ್ತಿರಬೇಕು. ಪಶ್ಚಿಮ ಬಂಗಾಳ 55 ಹುದ್ದೆಗಳು, ಬೆಂಗಾಳಿ ಅಥವಾ ನೇಪಾಳಿ ಭಾಷೆ ಗೊತ್ತಿರಬೇಕು. ಮತ್ತು ಉತ್ತರ ಪ್ರದೇಶದಲ್ಲಿ 31 ಹುದ್ದೆಗಳು, ಹಿಂದಿ ಅಥವಾ ಉರ್ದು ಗೊತ್ತಿರಬೇಕು. ಮಹಾರಾಷ್ಟ್ರದಲ್ಲಿ 165, ಮರಾಠಿ ಗೊತ್ತಿರಬೇಕು. ದೆಹಲಿಯಲ್ಲಿ 17 ಹುದ್ದೆಗಳು, ಹಿಂದಿ ಗೊತ್ತಿರಬೇಕು. ಗುಜರಾತ್ನಲ್ಲಿ 289 ಹುದ್ದೆಗಳು, ಗುಜರಾತಿ ಭಾಷೆ ಗೊತ್ತಿರಬೇಕು. ಹಾಗೆ ಅಸ್ಸಾಮಲ್ಲಿ 39 ಹುದ್ದೆಗಳು, ಅಸ್ಸಾಮಿ ಅಥವಾ ಬೆಂಗಾಳಿ ಅಥವಾ ಬೋಡೋ. ತ್ರಿಪುರದಲ್ಲಿ 22, ಬೆಂಗಾಳಿ ಅಥವಾ ಕೊಕ್ಬೋರ್ಕ್. ಬಿಹಾರದಲ್ಲಿ 12 ಹುದ್ದೆಗಳು, ಹಿಂದಿ ಅಥವಾ ಉರ್ದು. ಜಾರ್ಖಂಡಲ್ಲಿ 133 ಹುದ್ದೆಗಳು, ಹಿಂದಿ ಅಥವಾ ಸಂತಾಲಿ ಭಾಷೆ ಗೊತ್ತಿರಬೇಕು. ಒಟ್ಟಾರೆಯಾಗಿ SCಗಳಿಗೆ 207 ಹುದ್ದೆಗಳು, STಗಳಿಗೆ 1219 ಹುದ್ದೆಗಳು, OBC 112, ಒಟ್ಟಾಗಿ 1538 ಹುದ್ದೆಗಳಾಗಿದ್ದು, ಅಭ್ಯರ್ಥಿಗಳು ಒಂದು ಸ್ಟೇಟ್ UTಯ ವೇಕೆನ್ಸಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಂತೆ. ಓಕೆ, ಶೈಕ್ಷಣಿಕ ಅರ್ಹತೆ ಕೇಳಿದರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಗ್ರ್ಯಾಜುಯೇಷನ್ ಅಥವಾ ಪದವಿ ಪಡೆದಿರಬೇಕಂತೆ. ಅಂದರೆ BA, BCom, BSc, BBA ಅಥವಾ ಇತರೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಂತೆ. ಅರ್ಹತೆ ದಿನಾಂಕ 31/12/2026 ಒಳಗೆ ಗ್ರ್ಯಾಜುಯೇಷನ್ ಪೂರ್ಣಗೊಂಡಿರಬೇಕಂತೆ. ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದ್ದು, ಆದರೆ ಆಯ್ಕೆಯಾದರೆ 31/12/2026 ಒಳಗೆ ಪದವಿ ಪಾಸಾಗಿರುವಂಥ ದಾಖಲೆ ನೀಡಬೇಕು. ವಯೋಮಿತಿ 1/4/2026ರಂತೆ ಅಭ್ಯರ್ಥಿಯ ವಯಸ್ಸು ಕನಿಷ್ಠ 20 ವರ್ಷ ಮತ್ತು ಗರಿಷ್ಠ 28 ವರ್ಷ ಇರಬೇಕಂತೆ. ಅಂದರೆ ಅಭ್ಯರ್ಥಿ ಜನ್ಮ ದಿನಾಂಕ 2/4/1998ರಿಂದ 1/4/2006 ನಡುವೆ ಇರಬೇಕಂತೆ. ವಯೋಮಿತಿ OBC ಅಭ್ಯರ್ಥಿಗೆ 3 ವರ್ಷ, SC ST 5 ವರ್ಷ, PWBD ಅಥವಾ OBCಗಳಿಗೆ 13, PWBD ಅಥವಾ SC ಅಥವಾ STಗಳಿಗೆ 15 ವರ್ಷ.
ಎಕ್ಸ್ ಸರ್ವಿಸ್ಮ್ಯಾನ್ ಅಥವಾ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ಮ್ಯಾನ್ ನಿಯಮಾನುಸಾರ ಸೇವಾ ಅವಧಿ ಮತ್ತು ಹೆಚ್ಚುವರಿ ಅವಧಿಯ ಆಧಾರದ ಮೇಲೆ ವಯೋಮಿತಿ ಸಡಿಲಿಕೆ ಇದೆ. ವಿಡೋ ಅಥವಾ ಡಿವೋರ್ಸ್ ವುಮೆನ್ ಅಥವಾ ಲೀಗಲಿ ಸಪರೇಟೆಡ್ ವುಮೆನ್ ಹೂ ಆರ್ ನಾಟ್ ರೆಮಿಟೆಡ್ ನಿಯಮಗಳ ಸಡಿಲಿಕೆ ಅನ್ವಯಿಸುತ್ತದೆ. ಹಾಗೆ SPA ಟ್ರೈನ್ಡ್ ಅಪ್ರೆಸೆಂಟೀಸ್ OBC ಅಭ್ಯರ್ಥಿಗೆ 4 ವರ್ಷ, SC ST ಅಭ್ಯರ್ಥಿಗೆ 6 ವರ್ಷ, PWBD OBCಗೆ 14 ವರ್ಷ ಹಾಗೂ PWBD SC STಗೆ 16 ವರ್ಷದವರೆಗೆ ಸಡಿಲಿಕೆ ನೀಡಲಾಗಿದೆ. ವೇತನ ಮೊದಲೇ ಹೇಳಿದ್ದೇನೆ, 24,000ದಿಂದ 64,000ಕ್ಕೂ ಹೆಚ್ಚು ಸಂಬಳ. ಇದಲ್ಲದೆ ನಿಯಮಾನುಸಾರ ಇನ್ಸೆಂಟಿವ್ ಮತ್ತು ಇಂಕ್ರಿಮೆಂಟ್ ಮತ್ತು ಎಲೆವೆನ್ಸ್ ಕೂಡ ದೊರೆಯುತ್ತಂತೆ. ಹೊಸದಾಗಿ ನೇಮಕವಾಗುವ ಗ್ರ್ಯಾಜುಯೇಟ್ ಜೂನಿಯರ್ ಅಸಿಸ್ಟೆಂಟ್ಗೆ ಅಸೋಸಿಯೇಟ್ಗೆ ಸ್ಟಾರ್ಟಿಂಗ್ ಬೇಸಿಕ್ ಪೇ 26,000ರಿಂದ 26,730 ಎಂದು ತಿಳಿಸಲಾಗಿದ್ದು, ಮುಂಬೈ ಅಂತ ಸ್ಥಳದಲ್ಲಿ ಆರಂಭಿಕ ಒಟ್ಟು ಸುಮಾರು 46,000 ಪ್ರತಿ ತಿಂಗಳು ಮತ್ತು ಪೋಸ್ಟಿಂಗ್ ಸ್ಥಳದ ಆಧಾರದ ಮೇಲೆ ಎಲೆವೆನ್ಸ್ ಬದಲಾಗುತ್ತೆ. ಉದ್ಯೋಗದೊಂದಿಗೆ ಬ್ಯಾಂಕ್ ನಿಯಮಾನುಸಾರ ವಿವಿಧ ಸೌಲಭ್ಯ, ಪ್ರೊವಿಡೆಂಟ್ ಫಂಡ್ ಮತ್ತು ಪೆನ್ಷನ್ ಅಂಡರ್ MPS ಮತ್ತು ಮೆಡಿಕಲ್ಲು, ಲೀವ್ ಫೇರ್ ಮತ್ತು ಕನ್ಸೆಷನ್ ಮುಂತಾದ ಸೌಲಭ್ಯ ಇರುತ್ತಂತೆ. ಅರ್ಜಿ ಶುಲ್ಕ SC ST PWBD ಅಥವಾ XS ಅಥವಾ DXSಗಳಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ. OBCಗಳಿಗೆ 750 ರೂಪಾಯಿ. ಅರ್ಜಿ ಶುಲ್ಕವನ್ನು ಒಮ್ಮೆ ಪಾವತಿಸಿದ ನಂತರ ರೀಫಂಡ್ ಮಾಡಲಾಗುವುದಿಲ್ಲ. ನೋಟ್ ಮಾಡ್ಕೊಳ್ಳಿದ್ದನ್ನು. ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ಪ್ರಿಲಿಮಿನರಿ ಎಕ್ಸಾಮಿನೇಷನು 100 ಮಾರ್ಕ್ ಇದೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 30 ಪ್ರಶ್ನೆಗಳು, 30 ಮಾರ್ಕು, ಸಮಯ 20 ನಿಮಿಷ ಮತ್ತು ನ್ಯೂಮೆರಿಕಲ್ ಎಬಿಲಿಟಿ 35 ಪ್ರಶ್ನೆ, 35 ಮಾರ್ಕು, ಸಮಯ 20 ನಿಮಿಷ ಮತ್ತು ರೀಸನಿಂಗ್ ಎಬಿಲಿಟಿ 35 ಪ್ರಶ್ನೆ, 35 ಮಾರ್ಕು, 20 ನಿಮಿಷ. ಒಟ್ಟು 100 ಪ್ರಶ್ನೆಗಳು, 100 ಮಾರ್ಕು, ಒಟ್ಟು 1 ಗಂಟೆಯ ಸಮಯ. ತಪ್ಪು ಉತ್ತರಗಳಿಗೆ 1ರಿಂದ 4 ನೆಗೆಟಿವ್ ಮಾರ್ಕಿಂಗ್ ಇರುತ್ತಂತೆ. ಫೇಸ್ 2 ಮೈನ್ ಎಕ್ಸಾಮಿನೇಷನು. ಮೈನ್ ಎಕ್ಸಾಮ್ನಲ್ಲಿ ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರೆನ್ಸಸ್ಸು 50 ಪ್ರಶ್ನೆಗಳು, 50 ಮಾರ್ಕು, 35 ನಿಮಿಷಗಳ ಸಮಯ ಮತ್ತು ಜನರಲ್ ಇಂಗ್ಲೀಷು 40 ಪ್ರಶ್ನೆಗಳು, 40 ಮಾರ್ಕು, 35 ನಿಮಿಷ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 ಪ್ರಶ್ನೆಗಳು, 50 ಮಾರ್ಕು, ಸಮಯ 45 ನಿಮಿಷ ಕೊಡ್ತಾ ಇದ್ದಾರೆ. ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ 50 ಪ್ರಶ್ನೆ, 60 ಮಾರ್ಕು, ಸಮಯ 45 ನಿಮಿಷ. ಒಟ್ಟು 190 ಪ್ರಶ್ನೆಗಳು, 200 ಮಾರ್ಕ್ಸು, ಒಟ್ಟು ಸಮಯ 2 ಗಂಟೆ 40 ನಿಮಿಷ. ಇಲ್ಲಿಯೂ ತಪ್ಪು ಉತ್ತರಗಳಿಗೆ 1-4 ನೆಗೆಟಿವ್ ಮಾರ್ಕಿಂಗ್ ಇರುತ್ತಂತೆ. ನೆಕ್ಸ್ಟು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ರಾಜ್ಯದ ನಿರ್ದಿಷ್ಟ ಸ್ಥಳೀಯ ಭಾಷೆಯನ್ನು ತಿಳಿದಿರಬೇಕಂತೆ. ಓಕೆ, 10ನೇ ಅಥವಾ 12ನೇ ತರಗತಿಯಲ್ಲಿ ಸಂಬಂಧಪಟ್ಟ ಸ್ಥಳೀಯ ಭಾಷೆಯನ್ನು ಓದಿರುವುದನ್ನು ಮಾರ್ಕ್ಶೀಟ್ ಅಥವಾ ಸರ್ಟಿಫಿಕೇಟ್ ಮೂಲಕ ಸಾಬೀತುಪಡಿಸಿದರೆ ಪ್ರತ್ಯೇಕ ಲ್ಯಾಂಗ್ವೇಜ್ ಟೆಸ್ಟು ಇರುವುದಿಲ್ಲ. ಓಕೆ, ಇಲ್ಲದಿದ್ದರೆ ಸೆಲೆಕ್ಷನ್ ನಂತರ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಬರೀಬೇಕಂತೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವ ಅಭ್ಯರ್ಥಿಗಳಿಗೆ ಅಪಾಯಿಂಟ್ಮೆಂಟ್ ನೀಡಲಾಗುವುದಿಲ್ಲ. ಓಕೆ, ಸರಿ. ಅಪ್ರೆಸೆಂಟಿಸ್ ಅಭ್ಯರ್ಥಿಗಳಿಗೆ ಬೋನಸ್ಸು. SBI ಟ್ರೈನ್ ಅಪ್ರೆಸೆಂಟಿಸ್ ಮೈನ್ ಎಕ್ಸಾಮಿನೇಷನಲ್ಲಿ 2.5% ಬೋನಸ್ ಮಾರ್ಕ್ಸ್, ಅಂದರೆ 200 ಮಾರ್ಕ್ಸ್ಗೆ 5 ಮಾರ್ಕ್ಸ್ ಬೋನಸ್ ನೀಡುವ ಅವಕಾಶವಿದ್ದು, ಆದರೆ ಇದಕ್ಕೆ ಅಧಿಸೂಚನೆಯಲ್ಲಿ ನೀಡಿರುವ ಅಪ್ರೆಸೆಂಟಿಶಿಪ್ಗೆ ಸಂಬಂಧಿಸಿದ ಎಲ್ಲ ಅರ್ಹತಾ ಷರತ್ತುಗಳನ್ನು ಪೂರೈಸಿರಬೇಕಂತೆ. ಮತ್ತು ಇದು ಕನಿಷ್ಠ 6 ತಿಂಗಳ ಪ್ರೊಬೆಟೇಷನ್ ಪೀರಿಯಡ್ನಲ್ಲಿ ಇರುತ್ತಾರೆ. ಈ ಅವಧಿಯಲ್ಲಿ SPA ಸೂಚಿಸಿರುವ ಈ ಲೆಸನ್ ಮತ್ತು ಟ್ರೈನಿಂಗ್ ಪೂರ್ಣಗೊಳಿಸಬೇಕಾಗುತ್ತಂತೆ ಇದರಲ್ಲಿ. ಮತ್ತು ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು. ಅಭ್ಯರ್ಥಿಗೆ SBI ವತಿಯಿಂದ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗನ್ನು ಆನ್ಲೈನ್ ಮೂಲಕ ಆಯೋಜಿಸಲಾಗುತ್ತೆ. ಈ ಟ್ರೈನಿಂಗ್ ಪಡೆಯಲು ಆನ್ಲೈನ್ ಅಪ್ಲಿಕೇಶನಲ್ಲಿ ಸಂಬಂಧಪಟ್ಟ ಆಪ್ಷನನ್ನು ಆಯ್ಕೆ ಮಾಡಬೇಕಂತೆ. ನಂತರ ಪರೀಕ್ಷೆಗೆ ಬೇಕಾಗುವ ದಾಖಲೆಗಳು: ಕಾಲ್ ಲೆಟರು, ಮಾನ್ಯ ಫೋಟೋ ID ಪ್ರೂಫು ಮತ್ತು ID ಪ್ರೂಫ್ನ ಸೆಲ್ಫ್ ಅಟ್ಯಾಚ್ಡ್ ಕಾಪಿ. ಕಾಲ್ ಲೆಟರ್ನಲ್ಲಿ ಕೇಳಿರುವ ಫೋಟೋಗ್ರಾಫು, ಹೆಚ್ಚುವರಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಬೇಕು. ಇವುಗಳನ್ನು ತೆಗೆದುಕೊಂಡು ಹೋಗಬೇಕಂತೆ. ಕಾಲ್ ಲೆಟರ್ನಲ್ಲಿ ಅಂಟಿಸಿರುವ ಫೋಟೋಗ್ರಾಫಿಗೆ ಹೊಂದುವಂಥ 2 ಹೆಚ್ಚುವರಿ ಫೋಟೋಗ್ರಾಫನ್ನು ತೆಗೆದುಕೊಂಡು ಹೋಗುವಂತೆ ಸೂಚಿಸಲಾಗಿದ್ದು, ಫೋಟೋ ಸಿಗ್ನೇಚರ್ ಮತ್ತು ತಂಬ್ ಇಂಪ್ರೆಷನ್ನು. ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಅಭ್ಯರ್ಥಿಗಳು ಫೋಟೋಗ್ರಾಫು, ಸಿಗ್ನೇಚರು, ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನ್, ಹ್ಯಾಂಡ್ ರೈಟನ್ ಡಿಕ್ಲರೇಷನ್ ಅನ್ನು ಅಪ್ಲೋಡ್ ಮಾಡಬೇಕಂತೆ. ಮತ್ತು ಫೋಟೋಗ್ರಾಫ್ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋಗ್ರಾಫು ಆಗಿರಬೇಕು. ಸಿಗ್ನೇಚರನ್ನು ಬ್ಲ್ಯಾಕ್ ಇಂಕ್ನಲ್ಲಿ ವೈಟ್ ಪೇಪರ್ ಮೇಲೆ ಮಾಡಬೇಕಂತೆ. ಹ್ಯಾಂಡ್ ರೈಟನ್ ಡಿಕ್ಲರೇಷನನ್ನು ಅಭ್ಯರ್ಥಿಯ ಸ್ವತಃ ಬರೆಯಬೇಕಂತೆ. ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಹ್ಯಾಂಡ್ ರೈಟನ್ ಡಿಕ್ಲರೇಷನ್ ಅಥವಾ ಸಿಗ್ನೇಚರನ್ನು ಸ್ವೀಕರಿಸಲಾಗುವುದಿಲ್ಲ. ನೋಟ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡುವ ಮೊದಲು ಇಮೇಜು ಸ್ಪಷ್ಟವಾಗಿರಬೇಕು. ಫೋಟೋ ಅಥವಾ ಸಿಗ್ನೇಚರ್ ಬ್ಲರ್ ಆಗಿದ್ದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. PWBD ಅಭ್ಯರ್ಥಿಗೆ ಮಾಹಿತಿ. ಅಧಿಸೂಚನೆಯಲ್ಲಿ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟೀಸ್ಗೆ ಸಂಬಂಧಿಸಿದ ಪ್ರೊವಿಷನ್ ಕೂಡ ನೀಡಲಾಗಿದೆ. ವಿಜುವಲ್ ಇಂಪೇರ್ಮೆಂಟು, ಹಿಯರಿಂಗ್ ಇಂಪೇರ್ಮೆಂಟು, ಲೊಕೊಮೋಟರ್ ಡಿಸೇಬಿಲಿಟಿ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರು
ಮತ್ತು ಇಂಟೆಲೆಕ್ಚುವಲ್ ಡಿಸೇಬಿಲಿಟಿ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸೇಬಿಲಿಟಿ ಮತ್ತು ಮೆಂಟಲ್ ಇಲ್ನೆಸ್ ಮತ್ತು ಮಲ್ಟಿಪಲ್ ಡಿಸೇಬಿಲಿಟೀಸ್ ಮುಂತಾದ ಕೆಟಗರೀಸ್ಗಳಿಗೆ ನಿಯಮಾನುಸಾರ ಅವಕಾಶವಿದ್ದು 40% ಅಥವಾ ಅದಕ್ಕಿಂತ ಹೆಚ್ಚಿನ ಡಿಸೇಬಿಲಿಟಿ ಇರುವ ಅರ್ಹ ಅಭ್ಯರ್ಥಿಗೆ ನಿಯಮಾನುಸಾರ ಸ್ಕ್ರೈಬ್ ಫೆಸಿಲಿಟಿ ಅಥವಾ ಕಂಪನ್ಸೇಟರಿ ಟೈಮ್ ಸೌಲಭ್ಯ ದೊರೆಯುತ್ತಂತೆ. ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗೆ ಆರ್ಮ್ಡ್ ಫೋರ್ಸ್ನಲ್ಲಿ ಸೇವೆ ಸಲ್ಲಿಸಿ ನಿಯಮಾನುಸಾರ ರಿಲೀಸ್ ಅಥವಾ ರಿಟೈರ್ಮೆಂಟ್ ಆಗಿರುವ ಅಭ್ಯರ್ಥಿಗೆ ಎಕ್ಸ್ ಸರ್ವಿಸ್ ಮೆನ್ ಕೆಟಗರಿ ಅಡಿಯಲ್ಲಿ ಅವಕಾಶವಿದ್ದು, ಅಂತಹ ಅಭ್ಯರ್ಥಿಗಳು ಅಗತ್ಯವಿರುವ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ ಅಥವಾ ಡಿಸ್ಚಾರ್ಜ್ ಸರ್ಟಿಫಿಕೇಟನ್ನು ಸಂಬಂಧಪಟ್ಟ ಅಧಿಕಾರಿಯಿಂದ ಪಡೆದುಕೊಳ್ಳಿರಬೇಕಂತೆ. ಪರೀಕ್ಷಾ ಕೇಂದ್ರ ಪ್ರಿಲಿಮಿನರಿ ಮತ್ತು ಮೈನ್ ಎಕ್ಸಾಮಿನೇಷನ್ಗೆ ದೇಶದ ವಿವಿಧ ರಾಜ್ಯಗಳಲ್ಲಿ ಹಲವು ಎಕ್ಸಾಮಿನೇಷನ್ ಸೆಂಟರ್ ನೀಡಲಾಗಿದ್ದು, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಮುಂತಾದ ಕೇಂದ್ರಗಳಿವೆ. ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ತಮ್ಮ ಪ್ರಿಪೇರ್ಡ್ ಎಕ್ಸಾಮಿನೇಷನ್ ಸೆಂಟರನ್ನು ಆಯ್ಕೆ ಮಾಡಬಹುದು. ಆದರೆ SBI ಅಗತ್ಯಕ್ಕೆ ಅನುಗುಣವಾಗಿ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಬದಲಾಯಿಸುವ ಅಥವಾ ಬೇರೆ ಸೆಂಟರ್ ಅಲಾಟ್ ಮಾಡುವ ಹಕ್ಕನ್ನು ಹೊಂದಿದೆ. ಒಮ್ಮೆ ಸೆಂಟರ್ ಅಥವಾ ಡೇಟ್ ಅಥವಾ ಸೀಸನ್ ಬದಲಾವಣೆಗೆ ರಿಕ್ವೆಸ್ಟ್ ಮಾಡಿದರೆ ಅದನ್ನು ಸ್ವೀಕರಿಸಲಾಗುವುದಿಲ್ಲ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಪರೀಕ್ಷೆ ದಿನಾಂಕ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಪ್ಟೆಂಬರು, ಮೈನ್ ಎಕ್ಸಾಮಿನೇಷನ್ ಅಕ್ಟೋಬರ್ ಅಥವಾ ನವೆಂಬರು. ನಿಖರ ಪರೀಕ್ಷಾ ದಿನಾಂಕವನ್ನು SBI ತನ್ನ ಅಧಿಕೃತ ಕರಿಯರ್ ವೆಬ್ಸೈಟಲ್ಲಿ ನಂತರ ಪ್ರಕಟಿಸಲಾಗುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ: ಅಭ್ಯರ್ಥಿಗಳು SBI ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕಂತೆ. ಅಲ್ಲಿ SBI ಕರಿಯರ್ ಕರೆಂಟ್ ಓಪನಿಂಗ್ ವಿಭಾಗಕ್ಕೆ ಹೋಗಿ ರಿಕ್ವೈರ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟನ್ನು 2026 ಸ್ಪೆಷಲ್ ರಿಕ್ವೈರ್ಮೆಂಟ್ ಡ್ರೈವು ಎಂಬ ರಿಕ್ವೈರ್ಮೆಂಟ್ ನೋಟಿಫಿಕೇಷನನ್ನು ಆಯ್ಕೆ ಮಾಡಬೇಕು. ನಂತರ ಅಪ್ಲೈ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡುವಾಗ ಹೆಸರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರು, ಇಮೇಲ್ ID, ಎಜುಕೇಷನಲ್ ಕ್ವಾಲಿಫಿಕೇಷನು, ಕೆಟಗರಿ, ಸ್ಟೇಟ್, UT, ಲೋಕಲ್ ಲ್ಯಾಂಗ್ವೇಜ್, ಫೋಟೋಗ್ರಾಫ್, ಸಿಗ್ನೇಚರು, ಥಂಬ್ ಇಂಪ್ರೆಷನ್, ಹ್ಯಾಂಡ್ ರೈಟನ್ ಡಿಕ್ಲರೇಷನ್ ಮುಂತಾದ ಮಾಹಿತಿಯನ್ನು ಭರ್ತಿ ಮಾಡಬೇಕಂತೆ. ಅರ್ಜಿ ಸಬ್ಮಿಟ್ ಮಾಡುವ ಮೊದಲು ಎಲ್ಲ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಒಮ್ಮೆ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಸಾಮಾನ್ಯವಾಗಿ ಕರೆಕ್ಷನ್ ಅಥವಾ ಎಡಿಟಿಂಗ್ಗೆ ಅವಕಾಶ ಇರುವುದಿಲ್ಲ. ಮುಖ್ಯವಾದ ಸೂಚನೆ ಫ್ರೆಂಡ್ಸ್, ಅಭ್ಯರ್ಥಿಗಳು ಒಂದು ಸ್ಟೇಟ್ UTಗೆ ಮಾತ್ರ ಅರ್ಜಿ ಸಲ್ಲಿಸಬೇಕಂತೆ. ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಸಲ್ಲಿಸಿದರೆ ನಿಯಮಾನುಸಾರ ಸಮಸ್ಯೆಯಾಗಬಹುದು. ಅಭ್ಯರ್ಥಿ ಆಯ್ಕೆ ರಾಜ್ಯವಾರು ಮತ್ತು ಕೆಟಗರಿವಾರು ಮೆರಿಟ್ ಆಧಾರದ ಮೇಲೆ ನಡೆಯುತ್ತೆ. ಈ ನೇಮಕಾತಿಯಲ್ಲಿ ಇಂಟರ್ ಸ್ಟೇಟ್ ಟ್ರಾನ್ಸ್ಫರ್ ಅಥವಾ ಇಂಟರ್ ಸರ್ಕಲ್ ಟ್ರಾನ್ಸ್ಫರ್ಗೆ ಸಾಮಾನ್ಯವಾಗಿ ಅವಕಾಶ ಇಲ್ಲ. ಆದರೆ ಒಂದೇ ರಾಜ್ಯದಲ್ಲಿರುವ ಕೆಲವು ಸರ್ಕಲ್ ನಡುವೆ ನಿಯಮಾನುಸಾರ ಇಂಟರ್ ಸ್ಟೇಟ್ ಟ್ರಾನ್ಸ್ಫರ್ಗೆ ಅವಕಾಶವಿದೆ. SBI ಅಧಿಕೃತ ಅಪ್ಲೈ ಲಿಂಕ್: ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ SBI ನೋಟಿಫಿಕೇಷನನ್ನು ಪರಿಶೀಲಿಸಬಹುದು. ಅಫಿಷಿಯಲ್ SBI ಕರಿಯರ್ ವೆಬ್ಸೈಟು ಅರ್ಜಿ ಸಲ್ಲಿಸುವ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಥವಾ ಏಜೆಂಟ್ ಮೇಲೆ ಅವಲಂಬಿಸಿದರೆ SBIಯ ಅಧಿಕೃತ ಕರಿಯರ್ ಪೋರ್ಟಲ್ ಮೂಲಕ ಬಳಸುವುದು ಸುರಕ್ಷಿತ. ಕೊನೆಯ ಮಾತು ಫ್ರೆಂಡ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಸೇಲ್ಸ್ ಹುದ್ದೆಗಳ ವೇಕೆನ್ಸಿ ಇದ್ದು, ಇದು ಅರ್ಜಿ ಪ್ರಾರಂಭವಾಗಿದೆ. ಅರ್ಜಿ ಕೊನೆಯ ದಿನಾಂಕ 27 ಆಗಸ್ಟ್ ಆಗಿದ್ದು, ವಿಶೇಷವಾಗಿ ಕರ್ನಾಟಕ ಅಭ್ಯರ್ಥಿಗಳಿಗೆ 120 ಹುದ್ದೆಗಳು ಮಾತ್ರ ಇದ್ದು, ಸ್ಥಳೀಯ ಭಾಷೆ ಕನ್ನಡವಾಗಿದೆ. ಶೈಕ್ಷಣಿಕ ಅರ್ಹತೆ ಯಾವುದೇ ವಿಷಯದಲ್ಲಿ ಗ್ರ್ಯಾಜುಯೇಷನ್ ಆದರೂ ಪರವಾಗಿಲ್ಲ. ವಯಸ್ಸು 20 ರಿಂದ 28 ವರ್ಷ. ಕ್ಯಾಟಗರಿ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಇದೆ. ಪ್ರಿಲಿಮಿನರಿ ಎಕ್ಸಾಮ್ ಸೆಪ್ಟೆಂಬರ್ ಮತ್ತು ಮೈನ್ ಎಕ್ಸಾಮ್ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ನಡೆಯುವಂಥ ಸಾಧ್ಯತೆ ಇದ್ದು, ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ನೋಟಿಫಿಕೇಷನಲ್ಲಿ ಇರುವಂಥ ಕ್ಯಾಟಗರಿ, ಏಜ್, ಕ್ವಾಲಿಫಿಕೇಷನ್, ಸ್ಟೇಟ್ ಮತ್ತು ಲೋಕಲ್ ಲ್ಯಾಂಗ್ವೇಜ್ ಎಲಿಜಿಬಿಲಿಟಿಯನ್ನು ಖಚಿತಪಡಿಸಿಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.